ಒಂದು ಮಗು ಬಂದೈತೆ ಅಂತಂದ್ಮೇಲೆ ನಮ್ಮ ಮನೆಗೆ ಸೊ ಇನ್ನು ನಮಗೆ ಹೊಸ ಜವಾಬ್ದಾರಿಗಳು ಬರ್ತಾವ್ರಿ. ಸೊ ಎಲ್ಲ ಹೊಸ ಜವಾಬ್ದಾರಿಗಳನ್ನ ನಿರ್ವಹಿಸಾಕ ಈ ಪ್ರಾಣಾಯಾಮಗಳ ನಮಗೆ ಸಹಾಯ ಮಾಡ್ತಾವು. ಶಾಂತ ಮತ್ತು ವಿಶ್ರಾಂತಿ ಮನೋಭಾವನೆ ನಮ್ಮಲ್ಲಿ ಉಂಟಾಗ್ತೈತಿ. ಆತಂಕ ಮತ್ತು ಒತ್ತಡ ಕಡಿಮೆ ಆಕೈತಿ. ಮೂಡ್ ಸ್ವಿಂಗು ಮತ್ತು ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಕ ಈ ಪ್ರಾಣಾಯಾಮಗಳು ಸಹಾಯ ಮಾಡ್ತಾವು. ಸಿ ಸೆಕ್ಷನ್ ಆದವರು ಮತ್ತು ನಾರ್ಮಲ್ ಡೆಲಿವರಿ ಆದವರು ಯೋಗ ಆಸನಗಳ ಜೊತೆಗೆ ಕೆಲವು ಪ್ರಾಣಾಯಾಮಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಯಾಕ್ರಿ ಅಂತಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮ ದೇಹದಲ್ಲಿ ಬದಲಾವಣೆ ಆಗಿರ್ತಾವು. ಸೊ ಈ ಬದಲಾವಣೆಗಳನ್ನು ಸರಿ ಮಾಡಿ ಈ ಪ್ರಾಣಾಯಾಮಗಳು ಮಾಡೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಾಣಕ ಈ ಪ್ರಾಣಾಯಾಮಗಳು ಸಹಾಯ ಮಾಡ್ತಾವ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಕೇವಲ 2 ಪ್ರಾಣಾಯಾಮ ಮತ್ತು ಓಂಕಾರ ಚಾಂಟಿಂಗ್ ಅಷ್ಟೇ ಮಾಡೋದೈತ್ರಿ. ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಮತ್ತು ಬ್ರಹ್ಮರಿ ಪ್ರಾಣಾಯಾಮ ಅಷ್ಟೇ, ಆಮೇಲೆ ಓಂಕಾರ ಚಾಂಟಿಂಗ್. ಸೊ ಇವನ್ನ ಯಾಕ್ರಿ ಮಾಡ್ಬೇಕ್ರಿ ಅಂತಂದ್ರೆ, ಸೊ ಈ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಆತಂಕ ಮತ್ತು ಒತ್ತಡ ಕಡಿಮೆ ಆಕೈತಿ. ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸಾಕ ಈ ಪ್ರಾಣಾಯಾಮಗಳು ಸಹಾಯ ಮಾಡ್ತಾವು. ಮತ್ತು ಲಂಗ್ಸ್ ಕೆಪಾಸಿಟಿ ಹೆಚ್ಚಿಗೆ ಆಕೈತಿ. ಸೊ ನಾವು ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಲಂಗ್ಸ್ ಕೆಪಾಸಿಟಿ ಹೆಚ್ಚಿಗೆ ಆಗೋದಲ್ದ ಸೊ ಆಕ್ಸಿಜನ್ ನಮ್ಮ ದೇಹದಲ್ಲಿ ಫ್ಲೋ ಆಕೈತಿ. ಸೊ ಆಕ್ಸಿಜನ್ ಫ್ಲೋ ಆತಂತಂದ್ರೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಕ ಸಹಾಯ ಆಗುತ್ತೆ. ಹಾಗೆ ಮೂಡ್ ಸ್ವಿಂಗು ಮತ್ತು ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಕ ಈ ಪ್ರಾಣಾಯಾಮಗಳು ಸಹಾಯ ಮಾಡ್ತಾವು. ಫೋಕಸ್ ಅಂದ್ರೆ ಗಮನ ಮತ್ತು ಏಕಾಗ್ರತೆ ಹೆಚ್ಚಿಗೆ ಆಗ್ತೈತಿ. ಆಮೇಲೆ ಒಂದು ಮಗು ಬಂದೈತೆ ಅಂತಂದ್ಮೇಲೆ ನಮ್ಮ ಮನೆಗೆ ಸೊ ಇನ್ನು ನಮಗೆ ಹೊಸ ಜವಾಬ್ದಾರಿಗಳು ಬರ್ತಾವ್ರಿ. ಸೊ ಎಲ್ಲ ಹೊಸ ಜವಾಬ್ದಾರಿಗಳನ್ನ ನಿರ್ವಹಿಸಾಕ ಈ ಪ್ರಾಣಾಯಾಮಗಳು ನಮಗೆ ಸಹಾಯ ಮಾಡ್ತಾವು. ಶಾಂತ ಮತ್ತು ವಿಶ್ರಾಂತಿ ಮನೋಭಾವನೆ ನಮ್ಮಲ್ಲಿ ಉಂಟಾಗ್ತೈತಿ. ಉತ್ತಮ ನಿದ್ರೆ ಕೂಡ ಬರ್ತೈತಿ. ಸೊ ಫಸ್ಟ್ ಒನ್ ಅನುಲೋಮ ವಿಲೋಮ ಪ್ರಾಣಾಯಾಮ. ಸೊ ಸೀದಾ ಕೂತ್ಕೊಂಡಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ. ಎರಡೂ ಕೈಗಳು ನಿಮ್ಮ ತೊಡೆ ಮೇಲೆ ಇಟ್ಕೊಂಡಿರ್ತೀರಿ. ಪ್ರಾಣಾಯಾಮ ಮಾಡೋದಕ್ಕಿಂತ ಮೊದಲು ಕಣ್ಣುಗಳನ್ನು ಮುಚ್ಚಿರಿ. ಸೀದಾ ಕೂತ್ಕೊರಿ, ಬೆನ್ನು ಕತ್ತು ನೇರವಾಗಿರಲಿ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ಸಹಜವಾದ ಉಸಿರಾಟ ಇರಲಿ. ಈಗ ಒಂದು ಬಾರಿ ದೀರ್ಘವಾಗಿ ಉಸಿರು ತಗೋರಿ. ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕ್ತೀರಿ. ರಿಲ್ಯಾಕ್ಸ್. ಕಣ್ಗಳನ್ನ ತೆರೀರಿ. ಇದೇ ರೀತಿ ಕೂತ್ಕೊಂಡು ಒಂದು 3 ಬಾರಿ ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದನ್ನ ಮಾಡ್ರಿ. ಸೊ ನೆಕ್ಸ್ಟ್ ಅನುಲೋಮ ವಿಲೋಮ ಪ್ರಾಣಾಯಾಮ. ಸೊ ಎಡಗೈ ಚಿನ್ ಮುದ್ರ ಈ ರೀತಿ, ಬಲಗೈ ನಾಸಿಕ ಮುದ್ರ ಈ ರೀತಿ ಮಾಡ್ಕೊಂಡು, ಇದಕ್ಕೆ ವಿಷ್ಣು ಮುದ್ರ ಕೂಡ ಅಂತಾರ. ಸೊ ಈ ರೀತಿ ಮಾಡ್ಕೊಂಡು ಸೊ ಕೈಯನ್ನು ಹೊಳಸ್ರಿ. ಈ ರೀತಿ ಎದೆಗೆ ಟಚ್ ಮಾಡ್ಕೋರಿ. ಸೊ ಇಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ನಾವು ಮೊದಲು ಎಡ ಹೊರಳೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಬಲ ಹೊರಳೆನ ಕ್ಲೋಸ್ ಮಾಡ್ಕೋತೀರಿ. ಸೊ ಸೀದಾ ಕುತ್ಕೋರಿ, ಬೆನ್ನು ಕತ್ತು ನೇರವಾಗಿರ್ಲಿ ಮತ್ತು ಮುಖದಲ್ಲಿ ನಗು ಇರ್ಲಿ. ಈಗ ಬಲ ಹೊರಳೆನ ಕ್ಲೋಸ್ ಮಾಡ್ಕೋರಿ. ಸೊ ಪೂರ್ತಿ ಕ್ಲೋಸ್ ಅಂತಂದ್ರೆ ಭಾಳ ಪ್ರೆಸ್ ಮಾಡ್ಕೊಂಡು ಹಿಡಿಯಾಕೆ ಹೋಗ್ಬೇಡ್ರಿ ಮೂಗಿನ ಹೊರಳೆನ. ಸೊ ಇಲ್ಲಿ ಕೇವಲ ಕ್ಲೋಸ್ ಮಾಡ್ಕೋರಿ. ಈಗ ಎಡ ಹೊರಳೆಂದ ಉಸಿರು ತಗೋರಿ. ಉಸಿರನ್ನ ಹೋಲ್ಡ್ ಮಾಡ್ಕೊಂಡ ಎಡ ಹೊರಳನ್ನ ಕ್ಲೋಸ್ ಮಾಡ್ಕೋರಿ. ಬಲ ಹೊರಳನ್ನ ನಿಧಾನವಾಗಿ ಓಪನ್ ಮಾಡ್ಕೋರಿ. ಸೊ ಅಲ್ಲಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಬಲ ಹೊರಳಿಂದ ಉಸಿರು ತಗೋರಿ. ಬ್ರೀದ್ ಇನ್ ಡೀಪ್ಲಿ. ಸೊ ಬಲ ಹೊರಳನ್ನ ಕ್ಲೋಸ್ ಮಾಡ್ಕೋರಿ. ಎಡ ಹೊರಳನ್ನ ಓಪನ್ ಮಾಡ್ತೀರಿ. ಬ್ರೀದ್ ಔಟ್ ಲಾಂಗರ್. ನಿಧಾನವಾಗಿ ಪೂರ್ತಿಯನ್ನ ಉಸಿರನ್ನ ಹೊರಗೆ ಹಾಕ್ರಿ. ಮತ್ತೆ ಎಡ ಹೊರಳನ್ನ ಉಸಿರು ತಗೋತೀರಿ. ಕ್ಲೋಸ್ ಮಾಡ್ಕೋತೀರಿ. ಬಲ ಹೊರಳನ್ನ ಓಪನ್ ಮಾಡ್ಕೋರಿ. ಇಲ್ಲಿಂದ ಉಸಿರನ್ನ ಹೊರಗೆ ಹಾಕ್ರಿ. ಉಸಿರು ತಗೊಳ್ಳೋ ಮುಂದೆ ಬಿಡೋ ಮುಂದೆ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ನಿಧಾನವಾಗಿ ಉಸಿರು ತಗೋರಿ. ಹೊಟ್ಟೆ ಭಾಗ ತುಂಬಷ್ಟು. ನಂತರ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಈಗ ಮತ್ತೆ ಬಲ ಹೊರಳಿಂದ ಉಸಿರು ತಗೊಳ್ಳೋದು. ಕ್ಲೋಸ್ ಮಾಡ್ಕೋತೀರಿ. ಬಲ ಹೊರಳೆ ಎಡ ಹೊರಳೆ ಓಪನ್ ಮಾಡ್ಕೋರಿ. ಸೊ ಇಲ್ಲಿಂದ ಉಸಿರನ್ನ ಹೊರಗೆ ಹಾಕ್ರಿ. ಮತ್ತೆ ಎಡ ಹೊರಳಿಂದ ಉಸಿರು ತಗೋತೀರಿ. ಕ್ಲೋಸ್. ಬಲಗಡೆ ಓಪನ್. ಬಲಗಡೆಯಿಂದ ಉಸಿರನ್ನ ಹೊರಗೆ ಹಾಕ್ರಿ. ಈ ರೀತಿ ಒಂದು 10 ಬಾರಿ ಮಾಡ್ರಿ. ಸೊ 10 ಬಾರಿ ಅಂತಂದ್ರೆ ಈಗೇನ
ಎಡಗಡೆಯಿಂದ ಉಸಿರು ತಗೊಂಡ್ರಿ, ಬಲಗಡೆ ಬಿಟ್ರಿ, ಆಮೇಲೆ ಬಲಗಡೆಯಿಂದ ತಗೊಂಡು ಎಡಗಡೆ ಬಿಡ್ತಿರಲ್ಲ, ಸೊ ಅದು ಒಂದು ರೌಂಡ್. ಇದೇ ರೀತಿ 10 ಬಾರಿ ಮಾಡ್ತೀರಿ. ಸೊ ಪ್ರಾಣಾಯಾಮ ಈಗ ಅನುಲೋಮ ವಿಲೋಮ ಮಾಡಿದ ತಕ್ಷಣ ಮತ್ತೆ ಎರಡೂ ಕೈಗಳನ್ನು ಚಿನ್ಮುದ್ರದೊಳಗೆ ಇಟ್ಕೊರಿ. ಚಿನ್ಮುದ್ರದ ಇಟ್ಕೊಂಡು ಕಣ್ಣುಗಳನ್ನು ಮುಚ್ಚಿರಿ. ಸಹಜವಾದ ಉಸಿರಾಟ ಇರಲಿ. ಈ ರೀತಿ ಸಹಜವಾದ ಉಸಿರಾಟ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಕಣ್ಣುಗಳನ್ನು ತೆರೀರಿ. ಸೊ ನೆಕ್ಸ್ಟ್ ಬ್ರಾಹ್ಮರಿ ಪ್ರಾಣಾಯಾಮ. ಇದನ್ನು ಯಾವ ರೀತಿ ಮಾಡೋದು ಅಂತಂದ್ರೆ ಎರಡೂ ಕೈಗಳ ಚಿನ್ಮುದ್ರ ಇಟ್ಕೊರಿ, ಸೀದಾ ಕೂತ್ಕೊಂಡಿರ್ತೀರಿ, ಮುಖದಲ್ಲಿ ನಗು ಇರಲಿ. ಈಗ ದೀರ್ಘವಾಗಿ ಉಸಿರು ತಗೊಂಡು ಉಸಿರನ್ನ ಬಿಡ್ತಾ ಅಂದ್ರೆ ಗಂಟದ ಮೂಲಕ ಹಮ್ಮಿಂಗ್ ಸೌಂಡ್ ಮಾಡೋದು. ಟೇಕ್ ಇನ್ ಹೇಲ್, take inhale, ಈ ರೀತಿ ಹೈ ಪಿಚ್ಚಿಂದ ಲೋ ಪಿಚ್ ತನೂ ಹಮ್ಮಿಂಗ್ ಸೌಂಡ್ ಮಾಡ್ತೀರಿ. ಸೊ ಇದನ್ನು ಕೂಡ 10 ಬಾರಿ ಮಾಡ್ರಿ. ಸೊ ಇದೊಂದು 10 ಬಾರಿ ಆದಮೇಲೆ ಸೊ ಇನ್ನೊಂದು ಬ್ರಾಹ್ಮರಿ ಪ್ರಾಣಾಯಾಮದ ವೇರಿಯೇಷನ್. ಸೊ ಈ ರೀತಿ ಎರಡೂ ಕೈಗಳನ್ನು ಈ ರೀತಿ ತಗೋರಿ. ಸೊ ಇವೇನು ಬೆರಳದಾವಲ್ಲ, ಸೊ ಇವನ್ನ ನಿಮ್ಮ ಕಿವಿಯ ಏನು ಸಾಫ್ಟ್ ಐತಲ್ಲ ಇಲ್ಲೇ, ಸೊ ಅದು ಈ ಬೆರಳಿಂದ ಅದನ್ನು ಕ್ಲೋಸ್ ಮಾಡ್ಕೋರಿ. ಸೊ ಕೈಗಳನ್ನು ಸ್ವಲ್ಪ ಹಿಂದೆ ತಗೋತೀರಿ. ಲಂಗ್ಸ್ ಏನು ಎದೆ ಭಾಗ ಐತಲ್ಲ ಎಕ್ಸ್ಪಾಂಡ್ ಆಗಲಿ. ಸೊ ಇಲ್ಲಿಂದ 5 ಬಾರಿ ಮಾಡ್ರಿ. ಇದನ್ನು ಈ ರೀತಿ ಉಸಿರು ತಗೋತೀರಿ. ಮೊದಲು ಬ್ರಾಹ್ಮರಿ ಪ್ರಾಣಾಯಾಮ ಮಾಡ್ತೀರಿ, ಆಮೇಲೆ ವೇರಿಯೇಷನ್ ಮಾಡ್ತೀರಿ. ಸೊ ಇದನ್ನು 5 ಬಾರಿ ಮಾಡಿರಿ. ಸೊ 5 ಬಾರಿ ಆದಮೇಲೆ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೋರಿ, ಕಣ್ಣುಗಳನ್ನು ಮುಚ್ಚಿರಿ, ಬೆನ್ನು ಕತ್ತು ನೇರವಾಗಿರಲಿ, ಮುಖದಲ್ಲಿ ನಗು ಇರಲಿ. ಆಮೇಲೆಲ್ಲ ಅಬ್ಸರ್ವ್ ಮಾಡ್ಕೋರಿ ಬ್ರಾಹ್ಮರಿ ಪ್ರಾಣಾಯಾಮ ಯಾವ ರೀತಿ ಮಾಡಿದ್ರಿ. ಆಮೇಲೆ ಮಾಡುವಾಗ ನಿಮಗೆ ಎಲ್ಲೆಲ್ಲಿ ವೈಬ್ರೇಟ್ ಆಯ್ತು, ಗಂಟಲದಲ್ಲಿ, ಹಲ್ಲು, ನಾಲಿಗೆಯಲ್ಲಿ ವೈಬ್ರೇಟ್ ಆಗಿರ್ತೈತೆ. ಸೊ ಎಲ್ಲೆಲ್ಲಿ ವೈಬ್ರೇಟ್ ಆಯಿತು, ನಿಮ್ಗೆ ಹೆಂಗೆ ಅನ್ಸಕತ್ತೈತಿ ಅದ್ರ ಕಡೆ ಗಮನ ಹರಿಸ್ರಿ. ನಂತರ ಮೊದಲು ಒಂದನೇ ರೀತಿ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿದ್ರಿ, ಎರಡನೇ ರೀತಿ ಮಾಡಿದ್ರಿ. ಸೊ ಒಂದನೇ ರೀತಿ ಮಾಡಿದ್ದಕ್ಕೂ ಎರಡನೇ ರೀತಿ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಐತೆ ಅನ್ನೋದನ್ನ ಈ ರೀತಿ ಕಣ್ಣು ಮುಚ್ಕೊಂಡು ಕಂಡು ಹಿಡ್ಕೋರಿ, ಏನು ವ್ಯತ್ಯಾಸ ಐತೆ ಅನ್ನೋದನ್ನ. ಸೊ ಯಾವ ರೀತಿ ಅನ್ನಿಸ್ತು, ಹೆಂಗೆ ಅನ್ನಿಸ್ತು ಅನ್ನೋದನ್ನ ಗಮನ ಹರಿಸ್ರಿ. ಹಾಗೆ ನಿಮ್ಮ ಉಸಿರಾಟದಲ್ಲಿ ಸಹಜವಾದ ಉಸಿರಾಟ ಇರಲಿ, ಉಸಿರಾಟದ ಕಡೆ ಗಮನ ಇರಲಿ. ಈ ಪ್ರಾಣಾಯಾಮ ಆದಮೇಲೆ ಎರಡೂ ಹಸ್ತಗಳನ್ನು ಉಜ್ಜ್ರಿ, ಕೈಗಳ ಬಿಸಿಯಾಗಿ ಉಜ್ಜ್ರಿ. ಸೊ ಕೈಗಳು ಬಿಸಿಯಾಗಿ ಉಜ್ಜಿದ್ಮೇಲೆ ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ. ಸೊ ಕಣ್ಣಿಗೆ ಏನು ಕೈಗಳು ಉಜ್ಜಿರ್ತಿಲ್ಲ, ಸೊ ಅದರ ಬಿಸಿ ಕಣ್ಣಿಗೆ ತಾಗಲಿ. ಸೊ ನೆಕ್ಸ್ಟ್ ಕೈಗಳನ್ನು ಬಿಡಿಸಿ ಕಣ್ಣುಗಳನ್ನ ತೆರಿತೀವಿ. ಸೊ ನೆಕ್ಸ್ಟ್ ಓಂಕಾರ ಚಾಂಟಿಂಗ್. ಸೊ ಅದಕ್ಕೂ ಕೂಡ ಈ ರೀತಿ ಕೈ ಇಟ್ಕೊಂಡು ಕುಂದಿರ್ಬೋದು ಅಥವಾ ಚಿನ್ಮುದ್ರದೊಳಗೆ ಕುತ್ಕೋಬೋದು ಈ ರೀತಿ. ಸೊ ಈ ರೀತಿ ಕುತ್ಕೊಂಡಿರ್ತೀರಿ. ಸೊ ನೆಕ್ಸ್ಟ್ ಇಲ್ಲಿ ಓಂಕಾರ ಚಾಂಟಿಂಗ್. ಸೊ ಇಲ್ಲಿ ಓಂಕಾರ ಅಂತಂದ್ರೆ ಅ ಉ ಮ ಈ 3 ಅಕ್ಷರಗಳನ್ನು ಬಿಡಿಯಾಗಿ ಹೇಳೋದು. ಸೊ ಇದು ಓಂಕಾರದನ್ನು ಯಾವ ರೀತಿ ಹೇಳಬೇಕು, ಸರಿಯಾಗಿ ಉಚ್ಚಾರಣೆ ಯಾವ ರೀತಿ ಮಾಡಬೇಕು ಮತ್ತು ಇದರಿಂದ ಏನು ಪ್ರಯೋಜನ ಅನ್ನೋದನ್ನು ಈಗಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದ್ರ ಲಿಂಕ್ ಕೂಡ ಇಲ್ಲೇ ಈ ವಿಡಿಯೋ ಕೆಳಗೆ ಕೊಟ್ಟಿದ್ದೀನಿ. ಸೊ ನೀವು ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಸೀದಾ ಕುತ್ಕೊಂಡಿರ್ತೀರಿ. ಸೊ ಒಂದು ಬಾರಿ ಉಸಿರು ತಗೋರಿ. ಈಗ ಪೂರ್ತಿ ಉಸಿರು ಹೊರಗೆ ಹಾಕ್ರಿ. ಮತ್ತೆ ಉಸಿರು ತಗೋತೀರಿ.
ಈ ರೀತಿ ಓಂಕಾರವನ್ನು ಒಂದು 10 ಬಾರಿ ಹೇಳ್ರಿ ಅಥವಾ 15 ಬಾರಿ ಹೇಳ್ರಿ, ನಿಮ್ಗೆ ಎಷ್ಟು ಸಾಧ್ಯಕ್ಕೆ ಅಷ್ಟು ಹೇಳ್ರಿ. ನಂತರ ರಿಲ್ಯಾಕ್ಸ್. ಎರಡು ಹಸ್ತಗಳನ್ನು ಉಜ್ರಿ, ಕೈಗಳು ಬಿಸಿಯಾಗಿ ಮುದ್ದುತ್ತೀರಿ, ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ, ಕೈಗಳನ್ನು ಬಿಡಿಸಿ ಕಣ್ಣುಗಳನ್ನು ತೆರೀರಿ. ಇಲ್ಲಿ ಓಂಕಾರ ಅಂತ ಚಾಂಟಿಂಗ್ ಮಾಡ್ಬೇಕಾದ್ರೆ ಉ ಮ ಅಕ್ಷರಗಳನ್ನು ಹೇಳ್ತೀರಿ. ಸೊ 30%, ಉ 40%, ಮ 30% ಹೇಳ್ರಿ. ಪ್ರತಿದಿನ ಈ ಪ್ರಾಣಾಯಾಮಗಳನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.